ವ್ಯಕ್ತಿ ಜೀವನದಲ್ಲಿ ಸುಖ ಪಡೆಯೋದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತಾನೆ. ಆದ್ರೆ ಅನೇಕ ಪ್ರಯತ್ನಗಳನ್ನ ಮಾಡಿದ್ಮೇಲೂ ಕೂಡ ಅವನಿಗೆ ಅವನ್ ಬಯಸಿದಂತಹ ಸುಖ ಪ್ರಾಪ್ತಿಯಾಗೋದಿಲ್ಲ. ಸುಖ ಪಡಿಬೇಕು ಅನ್ನೋ ಯಾತ್ರೆ ಎಷ್ಟೋ ಸಲ ದುಃಖದ ತಿರುವಿಗೆ ಬಂದು ಮುಗ್ದೋಗುತ್ತೆ. ವ್ಯಕ್ತಿಗೆ ಅರ್ಥನೇ ಆಗೋದಿಲ್ಲ ಯಾಕೆ ಹೀಗಾಗೋಯ್ತು ಅಂತ. ಅವನ ಪ್ರಯತ್ನ ಚೆನ್ನಾಗಿತ್ತು, ಅವನ ಮನಸ್ಸು ಪವಿತ್ರವಾಗಿತ್ತು, ಅವನ ಉದ್ದೇಶ ಒಳ್ಳೇದಾಗಿತ್ತು. ಆದ್ರೂ ಅವನಿಗೆ ಸುಖ ಯಾಕೆ ಸಿಗ್ಲಿಲ್ಲ? ಇದಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮ ಅಕ್ಕಪಕ್ಕದ ಜನ ನಿಮ್ ಜೊತೆನೇ ಇದ್ರು. ನಿಮ್ಮ ಸುಖ ಅಥವಾ ದುಃಖದ ಗುರಿ ಇವರಿಂದಾನೇ ಸಿಗ್ಬೇಕು ನಿಮ್ಗೆ. ನೆನಪಿಟ್ಕೊಳ್ಳಿ, ಕೆಲವು ಸಲ ನಾವು ದುಃಖದಲ್ಲಿ ಯಾಕಿರ್ತೀವಿ ಅಂದ್ರೆ ನಾವು ಕೆಟ್ಟ ಜನರಿಂದ ನಿರೀಕ್ಷೆ ಇಟ್ಕೋತೀವಿ. ಇನ್ ಕೆಲವು ಸಲ ನಾವು ದುಃಖಿ ಯಾಕಾಗ್ತೀವಿ ಅಂದ್ರೆ ನಾವು ಒಳ್ಳೆ ಜನರ ಮೇಲೆ ಸಂಶಯ ಪಡ್ತೀವಿ. ಯಾವತ್ತು ನಿಮ್ಗೆ ಜ್ಞಾನ ಪ್ರಾಪ್ತಿ ಆಗುತ್ತೋ ಯಾರ ಮೇಲೆ ಅನುಮಾನ ಪಡಬೇಕು ಮತ್ತೆ ಯಾರಿಂದ ನಿರೀಕ್ಷೆ ಇಟ್ಕೋಬೇಕು ಅಂತ, ಅವತ್ತು ನಿಮ್ಮ ಜೀವನದಿಂದ ಈ ದುಃಖ ತಾನಾಗೆ ಹೊರಟು ಹೋಗುತ್ತೆ. ಈಗ ಬನ್ನಿ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.